ಇವತ್ತು ಸುಮಾರು ಬೆಳಗ್ಗೆ 8 ಸ್ಫೋಟ ಆಗಿದೆ ಅಂತ ಮಾಹಿತಿ ಬರ್ತದೆ. ನಮಗೆ ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರ್ತದೆ ಈ ಊರು. ಈ ಸ್ಫೋಟದಲ್ಲಿ ಸುಮಾರು 8 ಜನರು ಗಾಯಗೊಂಡಿದ್ದಾರೆ. 8 ಜನರಲ್ಲಿ 6 ಜನರು ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ, ಆ್ಯಂಡ್ 2 ಅಡಲ್ಟ್ಸಿದ್ದಾರೆ. 6 ಮಕ್ಕಳಲ್ಲಿ 2ರಿಗೆ ಸಣ್ಣ ಗಾಯಗಳಾಗಿದ್ದು ಅವರಿಗೆ ಟ್ರೀಟ್ಮೆಂಟ್ ಮಾಡಿ ಮನೆಗೆ ಕಳಿಸ್ಕೊಡಲಾಗಿದೆ. ಮಿಕ್ಕಿದ್ದ 4 ಮಕ್ಕಳು ಟ್ರೀಟ್ಮೆಂಟ್ ಪಡೀತಾ ಇದ್ದಾರೆ. ದೇ ಆರ್ ಆಲ್ಸೋ ಸ್ಟೇಬಲ್. 2 ದೊಡ್ಡವರಿಗೆ ಮಾತ್ರ ಸ್ವಲ್ಪ ಇಂಜುರೀಸ್ ಸೀರಿಯಸ್ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಅವರು ಕೂಡ ಚಿಕಿತ್ಸೆ ಪಡೀತಾ ಇದ್ದಾರೆ, ಟ್ರೀಟ್ಮೆಂಟ್ ಪಡೀತಾ ಇದ್ದಾರೆ. ಹೆಲ್ತ್ ಅಪ್ಡೇಟ್ಸ್ ಇಟ್ ವಿಲ್ ಬಿ ಗಿವನ್. ಆ್ಯಂಡ್ ಇಲ್ಲಿಗೆ ಬಂದು ಸುಮಾರು ನಮ್ಮ ಎಲ್ಲ ಆರ್ಗನೈಸೇಷನ್ಸ್, ನಮ್ಮ ಇಂಟ್ ISD ಎಲ್ಲ ಆರ್ಗನೈಸೇಷನ್ಸ್ ಬಂದು ಫೋರೆನ್ಸಿಕ್ ಅವರು ಕೂಡ ಬಂದು ಅನಾಲಿಸಿಸ್ ಮಾಡಿದ ಮೇರೆಗೆ ಪ್ರಾಥಮಿಕವಾಗಿ ಒಂದು ಇದು ಮಾಹಿತಿ ಸಿಗ್ತಾ ಇದೆ. ಈ ಮನೆ ಮಾಲೀಕರು ಪೇಂಟ್ ಕೆಲಸ ಮಾಡ್ತಾ ಇರ್ತಾರೆ ಅಂತ ಗೊತ್ತಾಯಿತು. ಆ್ಯಂಡ್ ಫೈಬರ್ ಡೋರ್ಸನ್ನು ಫಿಕ್ಸ್ ಮಾಡೋದು, ಪೇಂಟ್ಸ್ ಮಾಡೋದು, ಆ್ಯಂಡ್ ಶೈನಿಂಗ್ಗೋಸ್ಕರ ಡೋರ್ಸು ಪೇಂಟ್ ಮಾಡೋದು, ಇದೆಲ್ಲ ಕೆಲಸ ಮಾಡ್ತಾ ಇರ್ತಾನೆ. ಮನೆಯಲ್ಲಿ ಕೆಲವು ಪೇಂಟ್ ರೆಸಿಡ್ಯೂಸು ಆ್ಯಂಡ್ ಕೆಲವು ಕೆಮಿಕಲ್ಸು ಇದ್ದಿದ್ದು ಕಂಡು ಬಂದಿದೆ. ನಮಗೆ ಈಗ ಕೂಡ ಸ್ಕ್ವಾಡ್ ಕೂಡ ಕಂಡು ಬಂದಿದೆ. ಸೊ ಈ ಓವರ್ ಎ ಪೀರಿಯಡ್ ಆಫ್ ಟೈಮ್ ಈ ಕೆಮಿಕಲ್ಸನ್ನು ಸ್ಟೋರ್ ಮಾಡಿದ್ರಿಂದ ಈ ರೀತಿ ಸ್ಫೋಟ ಆಗಬಹುದು ಅಂತ ಹೇಳಿ ಫೋರೆನ್ಸಿಕ್ ಅನಾಲಿಸಿಸ್ ಮಾಡಿ ಹೇಳ್ತಾ ಇದ್ದಾರೆ. ಏನು ಕೆಮಿಕಲ್ಸ್ ಅದು ಸ್ಟಿಲ್ ಗೋಯಿಂಗ್. ಅದು ಇನ್ನು ಎಕ್ಸಾಮಿನೇಷನ್ ಮಾಡಿ ಹೇಳಬೇಕು. ಬಟ್ ಇಟ್ ಈಸ್ ಸಮ್ ಕೆಮಿಕಲ್ ಅಂತ ಗೊತ್ತಾಯಿತು. ಸೊ ಒಂದು ಬ್ಯಾರಲಲ್ಲಿ ಇಟ್ಕೊಂಡು ಅವರು ವಯಸ್ಸಾದವರು ಇವತ್ತು ಬೆಳಗ್ಗೆಯಲ್ಲಿ ಬಿಸಿಲು ಕಾಸ್ಕೋಬೇಕಂತ ಹೊರಗಡೆ ಕುಳಿತುಕೊಂಡು ಆ ಬ್ಯಾರಲಲ್ಲಿ ಎಲ್ಲ ರೆಸಿಡ್ಯೂಸ್ ಎಲ್ಲ ವೇಸ್ಟ್ ಥರ ಹಾಕಿಬಿಟ್ಟು ಅಲ್ಲೇ ಕೂತ್ಕೊಂಡು ಅದನ್ನು ಸ್ವಲ್ಪ ಮೂವ್ಮೆಂಟ್ ಮಾಡಿ ಶೇಕ್ ಮಾಡ್ತಿರುವಾಗ ಬ್ಲಾಸ್ಟ್ ಆಗಿದೆ ಅಂತ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇದೆ. ಸೊ ತನಿಖೆ ಮುಂದುವರಿಸ್ತಾ ಇದ್ದೇವೆ. ಫರ್ದರ್ ಇನ್ಫಾರ್ಮೇಷನ್ಸ್ ನಾವು ನಿಮ್ಮೆಲ್ಲರೊಟ್ಟಿಗೆ ಶೇರ್ ಮಾಡ್ಕೊಳ್ತೇವೆ. ಎಲ್ಲ ಆಯಾಮಗಳಲ್ಲೂ ತನಿಖೆ ಮಾಡ್ತಾ ಇದ್ದೇವೆ. ಸರ್, ಕಳೆದ 1 ವರ್ಷದಿಂದ 5 ಬಾರಿ ಸ್ಫೋಟ ಆಗಿದೆ. ಹಿಂದೆನೂ ಕೂಡ ಆದಾಗ ನಾವು ಟ್ರಾನ್ಸ್ಫಾರ್ಮರ್ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಏನಾದರೂ ಆಗಿದೆ ಅಂತ ಹೇಳಿ ಎಲ್ಲ ಥರನೂ ಸೈಂಟಿಫಿಕ್ ಆಗಿ ಅನಾಲಿಸಿಸ್ ಮಾಡಿದ್ದಾಗ ಆವಾಗೇನು ಕ್ಲೂ ಸಿಕ್ಕಿಲ್ಲ. ಸೊ ಇವಾಗ ಮಾತ್ರ ಒಂದು ಮಗುವಿನ ಪಾದನ ಕಟ್ಟಿದೆ, ಚಪ್ಪಲಿ ಏನೋ ಸ್ಫೋಟ ಈಗ ಗೊತ್ತಾಗ್ತಾ ಇದೆ. ಅದು ಇಟ್ ಇಸ್ ಲೈಕ್ ಸಮ್ ವಾಲಟೈಲ್ ಕೆಮಿಕಲ್ ಇದೆ ಅಂತ ಗೊತ್ತಾಗ್ತದೆ. ಪದೇ ಪದೇ ಒಂದೇ ಜಾಗದಾಗ ಅಕ್ಕಪಕ್ಕದಾಗ ಬ್ಲಾಸ್ಟ್ ಇಲ್ಲ. ಈ ಮನೆಯವರು ಪೇಂಟಿಂಗ್ ವರ್ಕ್ ಕೆಮಿಕಲ್ ಸಂಗ್ರಹ ಮಾಡ್ತೀನಿ ಅಂತ ಅವರು ಈ ಹಿಂದೆ ಶೈನಿಂಗ್ಗೋಸ್ಕರ ಯೂಸ್ ಮಾಡ್ತಾರೆ, ಪೇಂಟ್ ಥಿನ್ನರ್ಸ್ ಅಂತ. ಆ ಶೈನಿಂಗ್ ಮೆಟೀರಿಯಲ್ನ ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ಹುಮ್ನಾಬಾದ್ ತಾಲೂಕಿನ ಮೊಳಕೆರಾದಲ್ಲಿ ನಿನ್ನೆ ಏನು ಒಂದು ಸ್ಫೋಟ ಆಗಿದೆ. ಬಹಳ ಇದರಿಂದ ಸುಮಾರು 4 ಜನ ಮಕ್ಕಳು ಗಾಯಗೊಂಡಿದ್ದಾರೆ, 2 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇವತ್ತು ನಾನು, ರಾಜಶೇಖರ್ ಅವರು, ರಹೀಂ ಖಾನ್ ಅವರು ಎಲ್ಲ ಸೇರಿ ನಾವು ಆ ಒಂದು ಸ್ಥಳ ವೀಕ್ಷಣೆ ಮಾಡಿದ್ದೇವೆ. ಪ್ರಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತು ಗುರುನಾನಕ್ ದೇವ್ ಆಸ್ಪತ್ರೆಯಲ್ಲಿ ಏನು ಗಾಯಾಳುಗಳು ಚಿಕಿತ್ಸೆ ಪಡಿತಾ ಇದ್ದಾರೆ ಅವ್ರಿಗೋಗಿ ಭೇಟಿ ಆಗಿದ್ದೇವೆ. ಸರ್ಕಾರದ ವತಿಯಿಂದ ಗಾಯಾಳುಗಳ ವೆಚ್ಚವನ್ನು ಭರಿಸಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಜಿಲ್ಲಾಡಳಿತಕ್ಕೆ ನಾನು ಕೊಟ್ಟಿದ್ದೇನೆ. ಮತ್ತು ವೈದ್ಯಾಧಿಕಾರಿಗಳಿಗೆ ಅವರಿಗೆ ಸೂಕ್ತವಾದಂಥ ನಿಗಾ ನೀತಿ, ಉತ್ತಮವಾದಂಥ ಚಿಕಿತ್ಸೆ ಕೊಡಬೇಕು ಅನ್ನುವಂಥ ಒಂದು ಮಾತನ್ನು ನಾವು ಅವರಿಗೆ ಹೇಳಿದ್ದೇವೆ. ಈ ಒಂದು ಪ್ರಕರಣ ಸರ್ಕಾರ ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದೆ. ಇದರ ಉನ್ನತ ಮಟ್ಟದ ತನಿಖೆ ಆಗ್ತಾ ಇದೆ. ಪೊಲೀಸ್ ವರಿಷ್ಠಾಧಿಕಾರಿಗಳು ಈಗಾಗಲೇ ಈ ಕೆಮಿಕಲ್ ತಜ್ಞರಿಗೆ ಆಹ್ವಾನ ಮಾಡಿದ್ದಾರೆ, FSLಗೆ ಕಳಿಸಿದ್ದಾರೆ. ಮತ್ತೆ ಯಾರು ಈ ಒಂದು ಕೆಮಿಕಲ್ ತಂದಿದ್ರು ಅವ್ರ ಮೇಲೆ ಕ್ರಮನೂ ಆಗ್ತಾ ಇದೆ, FIR ಆಗಿದೆ. ಹೀಗಾಗಿ ಇಂಥದ್ದು ಮರುಕಳಿಸಬಾರ್ದು. ಮತ್ತು ಈಗ ಯಾರು ಮಾಡಿದ್ದಾರೆ ಅವ್ರು ಯಾರೇ ಇರಲಿ, ಎಷ್ಟೇ ದೊಡ್ಡ ವ್ಯಕ್ತಿಗಳಿರಲಿ, ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ, ಯಾರು ಕಾರಣಕರ್ತರಾಗಿದ್ದಾರೆ, ಅಧಿಕಾರಿಗಳ ನಿರ್ಲಕ್ಷ್ಯ ಇದ್ರೂ ಸಹಿತ
ಅವರನ್ನು ಸೇರಿಸಿಕೊಂಡು ಇವತ್ತು ಕಠಿಣವಾದಂಥ ಒಂದು ಕಾನೂನು ರೀತಿಯ ಕ್ರಮ ಆಗಬೇಕು ಅನ್ನೋಂಥದ್ದು ನಾನು ಈಗಾಗಲೇ ಹೇಳಿದ್ದೇನೆ. ಇವತ್ತು ಇದು ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೇವೆ. ಮತ್ತೆ ನಾವೆಲ್ಲ ಭೇಟಿ ಕೊಟ್ಟು ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲರೂ ಇವತ್ತು ನನ್ನ ಜೊತೆಯಲ್ಲಿ ಅವ್ರಿಗೆ ಕರ್ಕೊಂಡು ಬಂದಿದ್ದೇನೆ. ಮತ್ತೆ ಇಂಥ ಒಂದು ಪ್ರಕರಣ ಮತ್ತೆ ಪುನಃ ಆಗಬಾರ್ದು. ಮತ್ತೆ ಅಲ್ಲಿ ಕೆಲವೊಂದು ದೂರುಗಳು ಬಂದಿದೆ ನನಗೆ. ಇವತ್ತೇನು ತ್ಯಾಜ್ಯ, ಕೆಮಿಕಲ್ ತ್ಯಾಜ್ಯ ತಂದು ಅಲ್ಲಿ ಹೊಲಗದ್ದೆಗಳಲ್ಲಿ ಬಿಡ್ತಾರೆ, ಬೋರ್ಗಳಲ್ಲಿ ಬಿಡ್ತಾರೆ, ಅಲ್ಲಿರುವಂತಹ ಮಣ್ಣು ಮಾಲಿನ್ಯ ಆಗಿದೆ, ಅಲ್ಲಿ ನೀರು ಮಾಲಿನ್ಯ ಆಗಿದೆ, ಕುಡಿಲಿಕ್ಕೆ ನೀರು ಸಿಗೋದಿಲ್ಲ ಅಂತ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ ಅನ್ನುವಂಥ ಮಾತನ್ನು ಸಾರ್ವಜನಿಕರು, ಗ್ರಾಮಸ್ಥರು ಮತ್ತು ಎಲ್ಲ ಜನಪ್ರತಿನಿಧಿಗಳು, ಮಾನ್ಯ ರಾಜಶೇಖರ್ ಪಾಟೀಲ್ ಅವರು ನನ್ನ ಗಮನಕ್ಕೆ ತಂದಿದ್ದಾರೆ. ಹೀಗಾಗಿ ಅದನ್ನು ಸಹಿತ ನಾನು ನಮ್ಮ ಇಲಾಖೆ ವತಿಯಿಂದ ಬೆಂಗಳೂರಿನಿಂದ ಒಂದು ಉನ್ನತ ಮಟ್ಟದ ತಂಡವನ್ನು ಕಳಿಸಿ ಅದರ ಒಂದು ತನಿಖೆಯನ್ನು ಮಾಡಿಸಿ ವರದಿಯನ್ನು ತರಿಸಿಕೊಂಡು ಕಠಿಣವಾದಂಥ ಕ್ರಮ ತಗೊಳ್ತೀವಿ, ಇಂಥದ್ದು ಪುನರಾವರ್ತನೆ ಆಗದ ರೀತಿಯಲ್ಲಿ ನೋಡಿಕೊಳ್ತೀವಿ ಅನ್ನೋಂಥ ಮಾತನ್ನು ಆ ಗ್ರಾಮಸ್ಥರಿಗೆ, ಹುಮ್ನಾಬಾದ್ ತಾಲೂಕಿನ ಜನತೆಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.